ಹಲವಾರು ಕನಸುಗಳು, ಒಂದಿಷ್ಟು ನೆನಪುಗಳು, ಜೊತೆಯಲ್ಲೇ ಕಲಿಕೆಯ ಪಾಠಗಳು, ಇದೆಲ್ಲದರ ಒಟ್ಟು ಹರಟೆ ನಮ್ಮ ಕನೆಕ್ಟೆಡ್ ಕಲಿಯೋಣ. ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ ಜೊತೆಗಿದ್ದಾರೆ ಅಮೆರಿಕಾದಲ್ಲಿ ರಿಸರ್ಚ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಅನುದೀಪ್. ಅನುದೀಪ್ ಅವರು ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ಅವರು ನಮ್ ಜೊತೆ ರಿಸರ್ಚ್ ಫೀಲ್ಡ್ಗೆ ಸೇರೋದು ಹೇಗೆ, ಅಲ್ಲಿ ಯಾವ ತರ ದೈನಂದಿನ ಕೆಲಸಗಳು ಇರುತ್ತೆ, ಮತ್ತೆ ಮೆಂಟರ್ಶಿಪ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿದ್ದಾರೆ. ಅನುದೀಪ್ ಮುಂದೆ ಆಪಲ್ ಕಂಪನಿಯಿಂದ ಬರುವಂತ ಎಲೆಕ್ಟ್ರಿಕಲ್ ಕಾರ್ ಮತ್ತೆ ಟೆಸ್ಲಾ ಹೇಗೆ ಮಾರ್ಕೆಟ್ಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡಲಿದ್ದಾರೆ. ಅನುದೀಪ್ ತಮ್ಮ ಫ್ರೀ ಟೈಮ್ ಅಲ್ಲಿ ಅವರ ಮನೆಯನ್ನ ಸ್ಮಾರ್ಟ್ ಹೋಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ನಾವು ನೀವು ಕೂಡ ನಮ್ಮ ಮನೆಗಳನ್ನ ಸ್ಮಾರ್ಟ್ ಹೋಮ್ ಮಾಡೋದು ಹೇಗೆ ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳಿದುಕೊಳ್ಳೋಣ. ಇನ್ಯಾಕೆ ತಡ, ಬನ್ನಿ ಅನುದೀಪ್ ಅವ್ರನ್ನ ನಮ್ ಶೋಗೆ ವೆಲ್ಕಮ್ ಮಾಡೋಣ. ಹಾಯ್ ಅನುದೀಪ್, ವೆಲ್ಕಮ್ ಟು ಕನೆಕ್ಟೆಡ್ ಕಲಿಯೋಣ. ಹೇಗಿದ್ದೀರಾ? ಹಾಯ್ ದೀಪಕ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗಿದೆ ನ್ಯೂ ಇಯರ್ ಬಿಗಿನಿಂಗ್ಸ್? ನ್ಯೂ ಇಯರ್ ಬಿಗಿನಿಂಗ್ ವಾಸ್ ಫೈನ್. ಅಟ್ ಲೀಸ್ಟ್ ರಜಾ ಇತ್ತು ಇಲ್ಲಿ, ಆಲ್ಮೋಸ್ಟ್ ಲಾಂಗ್ ವೀಕೆಂಡ್ ಅಂಡ್ ಆನ್ಯುವಲ್ ಶಟ್ ಡೌನ್, ಆಲ್ಮೋಸ್ಟ್ 10 ದಿನ ರಜಾ ಇತ್ತು. ಸೊ ನಾಟ್ ಬ್ಯಾಡ್. ನಾಳೆಯಿಂದ ಆಫೀಸ್ ಸ್ಟಾರ್ಟ್. ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್. ಅನುದೀಪ್ಗೆ ರೆಸಲ್ಯೂಷನ್ಸ್ ಮಾಡೋ ಅಭ್ಯಾಸ ಇದೆಯಾ? ಎವ್ರಿ ನ್ಯೂ ಇಯರ್ ಬಿಗಿನಿಂಗ್ ಅಲ್ಲಿ ಸಮ್ ರೆಸಲ್ಯೂಷನ್ಸ್ ಆರ್ ಎನಿಥಿಂಗ್? ಇಲ್ಲ, ನಾನು ಯಾವಾಗ ಬೇಕೋ ರೆಸಲ್ಯೂಷನ್ ಆಗ್ಲೇ ಮಾಡ್ಕೊಂತೀನಿ. ಐ ಡೋಂಟ್ ವೇಟ್ ಫಾರ್ ದ ನ್ಯೂ ಇಯರ್. ಇಫ್ ಐ ವಾಂಟ್ ಟು ಡೂ ಸಮಥಿಂಗ್, ಐ ಜಸ್ಟ್ ಡೂ ಇಟ್ ಆನ್ ದ ಮೂಮೆಂಟ್ ಅಲ್ಲಿ. ಆ ಮೂಮೆಂಟ್ ಅಲ್ಲಿ ಏನ್ ಬರುತ್ತೋ ಅಷ್ಟೇ. ಓಕೆ, ದಟ್ಸ್ ಗುಡ್ ಟು ನೋ ಅನುದೀಪ್. ಆಕ್ಚುಲಿ ಅನುದೀಪ್, ಅದೇ ನಮ್ಮ ವೀಕ್ಷಕರಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೇಳ್ತಾ ಇದ್ದೆ, ಅನುದೀಪ್ ಇಸ್ ಎ ರಿಸರ್ಚ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅಂಡ್ ಹಿ ಇಸ್ ಡೂಯಿಂಗ್ ಸಮ್ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಇನ್ ಹಿಸ್ ಫ್ರೀ ಟೈಮ್ ಆಸ್ ವೆಲ್. ಅಂದ್ರೆ ಅವ್ರ ಮನೇನೆ ಅವ್ರು ಸ್ಮಾರ್ಟ್ ಹೋಮ್ ಆಗಿ ಕನ್ವರ್ಟ್ ಮಾಡ್ಕೊಂತಾ ಇದ್ದಾರೆ ಅಂತ. ವಿ ಆರ್ ಎಕ್ಸೈಟೆಡ್ ಟು ನೋ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಯುವರ್ ಆಕ್ಟಿವಿಟೀಸ್ ಅರೌಂಡ್ ಇಟ್. ಸೊ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. Sure. ನಾನು ಅನುದೀಪ್ ಮಿದಮ್ ಅಂತ. ಐ ಆಮ್ ಎ ರಿಸರ್ಚ್ ಇಂಜಿನಿಯರ್ ಹಿಯರ್ ಐಡಹೋ ನ್ಯಾಷನಲ್ ಲ್ಯಾಬೊರೇಟರಿ. ನಾನು 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೈ ಮೈನ್ ಫೋಕಸ್ ಇಸ್ ಆನ್ ಪವರ್ ಸಿಸ್ಟಮ್ ಮಾಡೆಲಿಂಗ್ ಆ್ಯಂಡ್ ಹಾರ್ಡ್ವೇರ್ ಇನ್ ದ ಲೂಪ್ ಸಿಮ್ಯುಲೇಷನ್ ಅಂತ. ಇಲ್ಲಿ ನಮ್ಮ ಪವರ್ ಸಿಸ್ಟಮ್ ಏನಿರುತ್ತೋ ಅದನ್ನ ಮಾಡೆಲ್ ಮಾಡಿಬಿಟ್ಟು ಅದ್ರ ಜೊತೆ ನಾವು ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಲೋಡ್ ಆಗಿ ಕನೆಕ್ಟ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಪವರ್ ಸಿಸ್ಟಮ್ ಇದ್ರ ಮೇಲೆ, ಪ್ಲಸ್ ಎನಿ ಆಫ್ ದ ರಿನ್ಯೂಬಲ್ ಸೋರ್ಸಸ್, ಸೋಲಾರ್ ಆಗಲಿ ವಿಂಡ್ ಆಗಲಿ, ಅದನ್ನೆಲ್ಲ ಕನೆಕ್ಟ್ ಮಾಡಿದ್ರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಗ್ರಿಡ್ ಮೇಲೆ, ಅದನ್ನ ನಾವು ಅನಲೈಸ್ ಮಾಡಿ ದೆನ್ ವಿ ಕಮ್ ಅಪ್ ವಿತ್ ಸೊಲ್ಯೂಷನ್ಸ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಡೋಂಟ್ ಲುಕ್ ಅಟ್ ದ ಪ್ರೆಸೆಂಟ್ ಪ್ರಾಬ್ಲಮ್ಸ್, ವಿ ಲುಕ್ ಅಟ್ ದ ಫ್ಯೂಚರ್ ಪ್ರಾಬ್ಲಮ್ಸ್ ದಟ್ ಮೈಟ್ ಹ್ಯಾಪನ್. ಈಗ ಎಲೆಕ್ಟ್ರಿಕ್ ವೆಹಿಕಲ್ ಇನ್ನ ಈಗ ಸ್ಟಾರ್ಟ್ ಆಗ್ತಿದೆ, ಬಟ್ ವಿ ಹ್ಯಾವ್ ಬಿನ್ ವರ್ಕಿಂಗ್ ಆನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ಸ್ ಆನ್ ಪವರ್ ಗ್ರಿಡ್ ಫ್ರಮ್ ಪಾಸ್ಟ್ ಅಟ್ ಲೀಸ್ಟ್ 3 or 4 years ದಟ್ ಐ ಹ್ಯಾವ್ ವರ್ಕ್ ಆನ್. ಸೊ ಇನ್ನೊಂದು 5 years ಆದ್ಮೇಲೆ, 10 years ಆದ್ಮೇಲೆ ಇದು ಲೋಡ್ ಇನ್ನೂ ಜಾಸ್ತಿ ಆಗುತ್ತೆ. ಐ ಮೀನ್ ಈಗ ನಾಟ್ ಇವನ್ 5% or 2% ಪೆನಿಟ್ರೇಷನ್ ಇದೆ. ನೆಕ್ಸ್ಟ್ ಈಗ 30-40% ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಗ್ರಿಡ್ಗೆ. ದೆನ್ ಹೌ ಕ್ಯಾನ್ ವಿ ಕಮ್ ಅಪ್ ವಿತ್ ಸಮ್ ಕೈಂಡ್ ಆಫ್ ಎಫಿಷಿಯಂಟ್ ಮೆಥಡ್ಸ್ ವೇರ್ ನಿಮ್ ಆಸ್ ಅ ಯೂಸರ್ ನಿಮಗೆ ಚೀಪ್ ಆಗಿ ಸಿಗುತ್ತೆ ಚಾರ್ಜ್ ಯುವರ್ ವೆಹಿಕಲ್. ಪ್ಲಸ್ ಗ್ರಿಡ್ ಪರ್ಸ್ಪೆಕ್ಟಿವ್ ಇಂದ ಆದಷ್ಟು ಕಡಿಮೆ ಲೋಡ್ ಪೀಕ್ ಟೈಮ್ ಅಲ್ಲಿ ಇರೋ ತರ, ಆ ತರ ನಾವು ವಿ ಕಮ್ ಅಪ್ ವಿತ್ ಸಮ್ ಕೈಂಡ್ ಆಫ್ ಆಪ್ಟಿಮೈಸೇಷನ್ ಅಂತ. ನೀವು ಹೇಳ್ತಾ ಕೇಳಕ್ಕೆ ಒಂಥರ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಲೈಕ್ ವೆನ್ ಯು ಆರ್ ವರ್ಕಿಂಗ್ ಆನ್ ಫ್ಯೂಚರ್ ಟೆಕ್ನಾಲಜೀಸ್, ಅದು ಕಾಮನ್ ಮ್ಯಾನ್ ನಾವು ಅದರ ಅಪ್ಲಿಕೇಶನ್ ಸೈಡ್ ಆಫ್ ಥಿಂಗ್ಸ್ ನೋಡೋದಕ್ಕೆ ಇನ್ನೂ ವರ್ಷಗಳಾದ್ರೂ ಯು ವುಡ್ ಹ್ಯಾವ್ ವಿಜುವಲೈಸ್ಡ್, ಓಕೆ ಈ ತರ ಇರುತ್ತೆ, ಯು ಆರ್ ಡೂಯಿಂಗ್ ಸಮ್ ಫ್ಯಾನ್ಸಿ ವರ್ಕ್ ಅಂತ ಅನ್ಸುತ್ತೆ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ನೋಡ್ತಾ ಇದ್ರೆ. Yeah, it is actually pretty exciting. Andre, not just electric vehicles, there are so many other different kind of loads and renewables now. Nuclear ಆಗಿರ್ಬೋದು, or electrolyzer ಅಂತ ಹೇಳ್ತೀವಿ, fuel cell vehicles, ಅದ್ರ ಮೇಲೂ ಮಾಡ್ತೀವಿ. So there are different types, but my focus has been predominantly on electric vehicles from past 2 years at least. Okay, nice to know actually. So ಅನುದೀಪ್ಗೆ ಚಿಕ್ಕ ವಯಸ್ಸಿಂದಲೇ ಈ ತರ ರಿಸರ್ಚ್ ಬಗ್ಗೆ ಒಲವಿತ್ತಾ? ಅದು ಹೇಗೆ ವರ್ಕ್ ಆಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಸ್ಕೂಲಿಂಗ್ ಡೇಸ್ ಇಂದ? ನಿಮ್ ಸ್ಕೂಲಿಂಗ್ ಎಲ್ಲ ಎಲ್ಲಾಗಿದ್ದು ಏನು ಅಂತ? ಸ್ಕೂಲಿಂಗ್ ನಂದು ಪ್ರೈಮರಿ ಆಕ್ಚುಲಿ ಚಂಡೀಗಢಲ್ಲಿ ಆಗಿತ್ತು, ಚಂಡೀಗಢ ಬ್ಯಾಪ್ಟಿಸ್ಟ್ ಸ್ಕೂಲ್ ಅಂತ. ಅಲ್ಲಿ 1st to 4th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದೆ. ನೆಕ್ಸ್ಟ್ 5th to 7th ಇಲ್ಲಿ ಬೆಂಗಳೂರಲ್ಲಿ ಶ್ರೀ ಸರಸ್ವತಿ ವಿದ್ಯಾಮಂದಿರ್ ಅಂತ ಲಾಲ್ಬಾಗ್ ಹತ್ರ, ಅಲ್ಲಿ ಮತ್ತೆ ಹೈಸ್ಕೂಲ್ BHSS ಅಂತ ಬ್ಯಾಂಗ್ಳೂರ್ ಹೈಯರ್ ಸೆಕೆಂಡರಿ ಸ್ಕೂಲ್, ಅದು
ಬಸವನಗುಡಿಯಲ್ಲಿ, ಅಂಡ್ ನೆಕ್ಸ್ಟ್ PU ಜೈನ್ ಕಾಲೇಜಿಂದ, ಆಮೇಲೆ ಇಂಜಿನಿಯರಿಂಗ್ FBMG, ಸಾರಿ BNMIT. ಯಾ, ಅಂದ್ರೆ ರಿಸರ್ಚ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ರಿಸರ್ಚ್, ಬಟ್ ಇಟ್ ವಾಸ್ ಯಾವತ್ತು ಇದ್ ಮಾಡಿದ್ರೆ ಇದಾಗುತ್ತೆ ಅಷ್ಟು ಉತ್ಸಾಹ ಅಂತ ಹಂಗೇನಿರ್ಲಿಲ್ಲ. ಐ ವಾಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಬೇರೆ ಯಾರೋ ಏನೋ ಹೇಳಿದ್ರು ಅದ್ ಮಾಡು, ಇದ್ ಮಾಡಿದ್ರೆ ಒಳ್ಳೇದು, ಇದ್ ಮಾಡು, ಹಂಗೆ ಮಾಡ್ಕೊಂಡು ಹೋದೆ. ಮ್ಯಾಥ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಮೋರ್ ಲೈಕ್ ಹ್ಯಾಪಿ ಕೈಂಡ್ ಆಫ್ ಎ ಗಾಯ್ ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ. ಮ್ಯಾಥ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಪ್ಲಸ್ ಐ ವಾಸ್ ಗುಡ್ ಅಟ್ ಮ್ಯಾಥ್. ಸೊ ಆದ್ರಿಂದ ಇಂಜಿನಿಯರಿಂಗ್ ಅಂತ ಒಂದು ಗ್ಯಾರಂಟಿ ಆಯ್ತು. ಮೆಡಿಕಲ್ ಮಾಡಕ್ ಹೋದೆ, ಬಯಾಲಜಿ ತುಂಬಾನೇ ಕಡಿಮೆ ಮಾರ್ಕ್ಸ್ ಬಂತು. ನಮ್ಗೆ ಅದೆಲ್ಲ ಆಗಲ್ಲ ಅಂತ ಇಂಜಿನಿಯರಿಂಗ್ ಮಾಡಿದೆ, ಅಂಡ್ ಎಲೆಕ್ಟ್ರಿಕಲ್ ಟರ್ನ್ ಔಟ್ ಟು ಬಿ ಗುಡ್ ಅಷ್ಟೇ. ಫೈನ್. ಸೊ ನಿಮ್ ಫೈನಲ್ ಇಯರ್ ಪ್ರಾಜೆಕ್ಟ್ ಏನಾರ ಇನ್ಫ್ಲೂಯೆನ್ಸ್ ಮಾಡ್ತಾ ಈ ಸೈಡ್ ಆಫ್ ಥಿಂಗ್ಸ್ ಗೆ? ಫೈನಲ್ ಇಯರ್ ಅಲ್ಲಿ VTU ಯು ಎಂಡ್ ಅಪ್ ಡೂಯಿಂಗ್ ಎ ಪ್ರಾಜೆಕ್ಟ್ ಅಲ್ವಾ? ಸೊ ವಾಸ್ yes I mean, yeah, ಆ ಟೈಮಲ್ಲಿ ಅಷ್ಟು ಅನ್ಕೊಂಡಿರ್ಲಿಲ್ಲ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಬಟ್ ಐ ವರ್ಕ್ ವಿತ್ ಬೆಸ್ಕಾಮ್, ವೇರ್ ವಿ ವರ್ ಲುಕಿಂಗ್ ಅಟ್ ಲೋ ಲೈನ್ ಲಾಸಸ್ ಎಷ್ಟಿರುತ್ತೆ, ಪ್ಲಸ್ ಇಫ್ ವಿ ಕ್ಯಾನ್, ಈಗ ರೆಗ್ಯುಲರ್ ಓವರ್ ಹೆಡ್ ಲೈನ್ಸ್ ಬದಲು ಅಂಡರ್ ಗ್ರೌಂಡ್ ಲೈನ್ಸ್ ಮಾಡಿದ್ರೆ ಲಾಸಸ್ ಕಡಿಮೆ ಆಗುತ್ತಾ ಅಂತ. ಅದ್ ಮಾಡಿ ವಿ ಕೇಮ್ ಅಪ್ ವಿತ್ ಸಮ್ ಸೊಲ್ಯೂಷನ್ಸ್ ಅಂಡ್ ಸ್ಟಫ್ ವೇರ್ ವಿ ಸೆಡ್ ದಟ್ ಈವನ್ ಈಗ ಕಾಸ್ಟ್ ಜಾಸ್ತಿ ಆದ್ರೂ ಅಂಡರ್ ಗ್ರೌಂಡ್ ಕೇಬಲ್ಸ್ ಹೋದ್ರೆ ಪ್ರಾಫಿಟ್ ಆಗುತ್ತೆ ಅಂತ. ಸೊ that was I guess that was the spark, I guess, in a way. And now that I think of it, at least at that moment I did not realize, but now when you look back you always feel okay, there were some things which all came into one place. Exactly, our connection. ಸೊ ಅನುದೀಪ್, ನಮ್ಮಂತ ಕಾಮನ್ ಮ್ಯಾನ್ಗೆ ರಿಸರ್ಚ್ ಇಂಜಿನಿಯರ್ ಅಂದ್ರೆ ಅವ್ರ ಟಿಪಿಕಲ್ ವರ್ಕ್ ಡೇ ಯಾವ ತರ ಇರುತ್ತೆ, ಅವ್ರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಯಾವ ತರ ಇರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? So depending on time of the year, other ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೇರ್ ಆರ್ two kind of days. One is, ಈಗ ನಾನು ಹೋಗ್ತೀನಿ 9 o'clock ಏನಾದ್ರು ಕೆಲಸ ಸ್ಟಾರ್ಟ್ ಆಗುತ್ತೆ, ದೆನ್ ಐ ವುಡ್ ಹ್ಯಾವ್ 1 or 2 projects. ದೆನ್ ಅದರ ಟಾಸ್ಕ್ ಏನಿರುತ್ತೋ ಅದರದ್ದು ಮಾಡೆಲಿಂಗ್ ಮಾಡೋದಿರಲಿ, ಬೇಸಿಕ್ಲಿ ಪವರ್ ಸಿಸ್ಟಮ್ ಮಾಡೆಲಿಂಗ್. ದೆನ್ ಮಾಡೆಲ್ ಮಾಡಿಬಿಟ್ಟು ದೆನ್ ಕನೆಕ್ಟಿಂಗ್ ಎನಿ ಕೈಂಡ್ ಆಫ್ ಲೋಡ್ ಆರ್ ಸಮಥಿಂಗ್, ಅದ್ರ ಮೇಲೆ ರಿಸರ್ಚ್ ಇರುತ್ತೆ. But as a research engineer here at my lab, I usually work on at least 3 or 4 projects, and I'm leading on in almost all of them. So actual work ಸ್ವಲ್ಪ ಕಡಿಮೆನೇ ಇರುತ್ತೆ, but most of the times I keep attending meetings with other collaborators from other national laboratories or industry partners. Okay. So adu main, where almost every day I have to keep attending the meetings, either with the collaborators or with my team members. Research ಹೇಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. Then some of the other days, it's not like one project is going on for 5 or 10 years. Usually maximum 3 years irutte. Plus namge funding nave ತಗೊಂಡು ಬರಬೇಕು. It's not like somebody will give you the project and say project ಮಾಡು ಅಂತ. So almost every year we keep writing proposals where we come up with the idea, and then we have to convince the funding agency to fund the project. So ಇದಕ್ಕೆ ಮತ್ತೆ ಇದರಲ್ಲೂ ಸ್ವಲ್ಪ ಪಾಲಿಟಿಕ್ಸ್ ಇರುತ್ತೆ. ಲ್ಯಾಬ್ ಅವರು ಈ ಏಜೆನ್ಸಿ ಜೊತೆ ಚೆನ್ನಾಗಿದ್ದಾರೆ, ಸೊ ದೆನ್ ಯು ಟ್ರೈ ಟು ಟೀಮ್ ಅಪ್ ವಿತ್ ದೆಮ್, ಅದು ಇದು. ದೆನ್ ಕೊಲಾಬ್ರೇಟಿಂಗ್, ಇಟ್ಸ್ ಟು ಮಚ್ ಆಫ್ ಅ ಕೊಲಾಬ್ರೇಷನ್ ಎಫರ್ಟ್. ಸಿಂಗಲ್ ಹ್ಯಾಂಡೆಡ್ಲಿ ಏನು ಮಾಡಕ್ಕೆ ಅಷ್ಟು ಸ್ಕೋಪ್ ಇರಲ್ಲ. ಇಟ್ಸ್ ಯು ಹ್ಯಾವ್ ಟು ಕೊಲಾಬ್ರೇಟ್ ವಿತ್ ಅದರ್ಸ್, ವರ್ಕ್ ಆಸ್ ಅ ಟೀಮ್, ಅಂಡ್ ನಾಟ್ ಜಸ್ಟ್ within your team members, but with the external entities. Okay. So almost every other month you have some kind of proposal where ನೀವು ಫಸ್ಟ್ ಕಾನ್ಸೆಪ್ಟ್ ಪೇಪರ್ ಅಂತ ಬರೀತೀರಾ, ಮತ್ತೆ ಅದು ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ಪ್ರಪೋಸಲ್ ಅಂತ ಬರೀತೀರಾ 6 to 8 pages. ಮತ್ತೆ ಅದು ಸೆಲೆಕ್ಟ್ ಆದ್ರೆ ದೆನ್ sometimes you have to give a presentation to the funding agency. And most of our funding comes from Department of Energy ಅಂತ, DOE, and within that we have several other agencies, solar ಆಗಿರ್ಬೋದು, wind ಆಗಿರ್ಬೋದು, different. So proposal writing and some sort of research, that is my day-to-day work. Okay, looks exciting actually. ನಿಮ್ಮನ್ನು ಕೇಳಬೇಕಾಗಿತ್ತು, ಲೈಕ್ ಎವ್ರಿ ಡೇ ಡು ಯು ಹ್ಯಾವ್ ಸೆಟ್ ಅವರ್ಸ್ ಫಾರ್ ರೀಡಿಂಗ್? ಬಿಕಾಸ್ ನೀವು ರಿಸರ್ಚ್ ಪೇಪರ್ಸ್ ಎಲ್ಲ ಬರೆದಾಗ ಐ ಕ್ಯಾನ್ ಸಿ, ಐ ಹ್ಯಾವ್ ರೆಡ್ ಸಮ್ ರಿಸರ್ಚ್ ಪೇಪರ್ಸ್, ಅಲ್ಲಿ ರೆಫರೆನ್ಸಸ್ ನೋಡಿದ್ರೇನೆ there will be a lot of references. ಸುಮ್ಮನೆ ಒಂದು ರಿಸರ್ಚ್ ಪೇಪರ್ might be like 3-4 pages, but in order to get the content out of it, ಅಲ್ಲೇ ಒಂದು 10 ರಿಂದ 12 ಬುಕ್ ರೆಫರ್ ಮಾಡಿರ್ತಾರೆ, ಯೂಶುವಲಿ ಎನಿ ಟಿಪಿಕಲ್ ರಿಸರ್ಚ್ ಪೇಪರ್ ಆಸ್ ಸಚ್. ಸೊ ನಿಮಗೆ ರೀಡಿಂಗ್ ಪರ್ಸ್ಪೆಕ್ಟಿವ್ ಇಂದ ಡು ಯು ಡೆಡಿಕೇಟ್ ಸಮ್ ಟೈಮ್ ಟು ಇಟ್, ಅಥವಾ ಇಶ್ಯೂ ಬಂದಾಗ ಯು ರಿಸರ್ಚ್ ಮೋರ್ ಆನ್ ದಟ್? ಹೌ ಡಸ್ ಇಟ್ ವರ್ಕ್? So almost it's a continuing process. It's not like ನಾನು okay ಈ ಪೇಪರ್ ಬರೀತಿದ್ದೀನಿ then I have to read that paper. ನೀವು ಕಾನ್ಸೆಪ್ಟ್ ಪೇಪರ್ ಅಂತ ಬರಿಬೇಕಾದ್ರೇನೆ you have to start referring paper, so that there is not
already some work which has already been done, or ನೀವು ಇರೋ ವರ್ಕ್ ನ ನೀವು ಬೆಟರ್ ಮಾಡೋದು ಏನಾದ್ರು, or different kind of suggestions ಕೊಡೋದು ಆ ತರ ಇರುತ್ತೆ. So it's an ongoing process. But paper ಬರಿಬೇಕಾದ್ರೆ yes, if we have referred 2 or 3 papers during our initial studies, ಈ ಪೇಪರ್ ಬರಿಬೇಕಾದ್ರೆ we have to go through several more, where we have to justify why exactly this part will work or will not work ಅಂತ. Okay. So yes, you have to be on your toes kind of thing. Advancement ಎಷ್ಟು ಜಾಸ್ತಿ ಆಗ್ತಿರುತ್ತೆ ಅಂದ್ರೆ, if you are not up to mark, then you will fall behind. And most of the times ನೀವು ಬರಿತಿದ್ದೀರಾ ಅಂದ್ರೆ, you will also be a reviewer for these papers. So ಬೇರೆಯವ್ರು ಬರೆದಿರೋದನ್ನ ನೀವು ರಿವ್ಯೂ ಮಾಡ್ತೀರಾ and then say whether it is acceptable or not. So ಆ ಪ್ರಕಾರ ನೋಡಿದ್ರೆ you will be in a way in touch with what are the latest developments are happening, even if you are not actively working. Okay. So ಅನುದೀಪ್ ಅವರೇ, ನೀವು ಬರ್ದಿರೋ ರಿಸರ್ಚ್ ಪೇಪರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದಾರ ಒಂದೆರಡನ್ನ ರೆಫರ್ ಮಾಡಿ ಏನ್ ಮಾಡಿದ್ರಿ, ಯಾವ ಟಾಪಿಕ್ಸ್ ಮೇಲೆ ಮಾಡಿದ್ರಿ ಅಂತ ತಿಳಿಸ್ಕೊಡ್ಬೋದು ಅಂದ್ರೆ, ಇಫ್ ಇಟ್ಸ್ ನಾಟ್ ಕಾನ್ಫಿಡೆನ್ಷಿಯಲ್. ನಾವು ಮಾಡೋ ಎಲ್ಲ ರಿಸರ್ಚ್ ಇಸ್ ಪಬ್ಲಿಕ್ಲಿ ಅವೈಲೇಬಲ್. Since we work for a national lab, we cannot have any proprietary of that information. So one of the project andre ನಾವು electric vehicles, how will it impact a residential load ಅಂತ ಚೆಕ್ ಮಾಡಿದ್ವಿ. So electric vehicles ಅಲ್ಲಿ different categories of charging ಇರುತ್ತೆ. ಒಂದು level 2 charging ಅಂತ, which is in kilowatt levels, and level 3 charging or DC fast charging, which will be around 350 kilowatt. So ನಾವು level 2 charging ಅಂತ ರೆಸಿಡೆನ್ಷಿಯಲ್ ಇದರಲ್ಲಿ, ನೀವು ಮನೇಲಿ ಗರಾಜ್ ಇದ್ರೆ ರಾತ್ರಿ ಬಂದು ಚಾರ್ಜಿಂಗ್ ಇಡ್ತೀರಾ, ದೆನ್ ಬೆಳಿಗ್ಗೆ ಅಷ್ಟೊತ್ತಿಗೆ ಚಾರ್ಜ್ ಆಗುತ್ತೆ. ಇಟ್ ಟೇಕ್ಸ್ ಯೂಸ್ಲಿ 8 hours to 9 hours. ಸೊ ಈ ತರ ರೆಸಿಡೆನ್ಷಿಯಲ್ ಲೋಡ್ಸ್ ಎಲ್ಲ ಇವಿ ಬಂದ್ರೆ, ಹೌ ವಿಲ್ ಇಟ್ ಇಂಪ್ಯಾಕ್ಟ್ ದ ಪವರ್ ಗ್ರಿಡ್? ಎಸ್ಪೆಷಲಿ ಸಾಯಂಕಾಲ ಅಂದ ತಕ್ಷಣ ನೀವು ಲೈಟ್ಸ್ ಆನ್ ಮಾಡಿ, ಆರ್ ಲೈಕ್ ಮುಂಚೆ ಎಲ್ಲರೂ ವರ್ಕ್ ಹೋಗ್ತಿದ್ರು, ಈಗ ವರ್ಕ್ ಫ್ರಮ್ ಹೋಮ್ ಆದ್ರೆ ಮುಂಚೆ ಎಲ್ಲರೂ ವರ್ಕ್ ಹೋಗ್ಬಿಟ್ಟು ಸಾಯಂಕಾಲ ಬಂದಾಗ ದೇ ವುಡ್ ಟರ್ನ್ ಆನ್ ದೇರ್ ಲೈಟ್ಸ್. ಯಾ, so exactly. So that is your peak load ಆ time 6 to 8 ಆ ತರ. ಸೊ ಆಗಾದಾಗ ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ನಿಮ್ ಪವರ್ ಗ್ರಿಡ್ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಅಥವಾ ವೋಲ್ಟೇಜ್ ರೆಗ್ಯುಲೇಷನ್ ಇದು ವೇರಿಯೇಷನ್ ಆಗುತ್ತೆ. ಸೊ ಅದನ್ನ ಹೌ ಡು ಯು ಕಮ್ ಅಪ್ ವಿತ್ ಸಮ್ ಕೈಂಡ್ ಆಫ್ ಸೊಲ್ಯೂಷನ್? ಅಂಡ್ ವಿ ಬೇಸಿಕ್ಲಿ ಡೆಮಾನ್ಸ್ಟ್ರೇಟೆಡ್ ದಟ್ ಇಫ್ ನಾವು ಆ ಲೋಡ್ ನ ನೀವು ಬಂದ ತಕ್ಷಣ ಚಾರ್ಜಿಂಗ್ ಇಟ್ಟೆ, ಯು ಚಾರ್ಜ್ ಅಟ್ ಲೈಕ್ 2 AM or 3 AM ಆಗ ಸ್ಟಾರ್ಟ್ ಮಾಡಿದ್ರೆ, then it will be better for both you as well as the utility. Okay. So that was one of the solutions which we provided and which we demonstrated. And it's not just theoretical, we have shown it in a lab scale demonstration that it does work that way. Okay. Good to know, actually. Yeah. And also a lot of effort behind it. Thanks for that. Yes. ನೀವು ರಿಸರ್ಚ್ ಫೀಲ್ಡ್ ಬಂದೆ ಆಲ್ಮೋಸ್ಟ್ 5+ years ಆಯ್ತಲ್ವಾ? ಓವರ್ ಆಲ್ ಯು ಹ್ಯಾವ್ ಕ್ಲೋಸ್ ಟು ಲೈಕ್ 8 to 9 years ಆಫ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ರಿಸರ್ಚ್ ಫೀಲ್ಡ್ ಅಲ್ಲಿ ಯು ಹ್ಯಾವ್ ಸ್ಪೆಂಟ್ ಮೋರ್ ದನ್ 5 years ಆಫ್ ಇಟ್. ನೀವು MS ಮಾಡಿದ ಸ್ಪೆಷಲೈಸೇಷನ್ ಇಟ್ ವಾಸ್ ಆನ್ ದ ಸಿಮಿಲರ್ ಲೈನ್ಸ್? ಹೌದು. ಸೊ ನಾನು ಅರಿಜೋನಾ ಸ್ಟೇಟ್ ಯೂನಿವರ್ಸಿಟಿ ಜಾಯ್ನ್ ಆದೆ ಫಾರ್ ಮೈ ಮಾಸ್ಟರ್ಸ್, ಅಂಡ್ ಮೈ ಸ್ಪೆಷಲೈಸೇಷನ್ ವಾಸ್ ಪವರ್ ಅಂಡ್ ಎನರ್ಜಿ ಸಿಸ್ಟಮ್. ಸೊ ಸಿಮಿಲರ್ ಟು ವಾಟ್ ಐ ಆಮ್ ಕರೆಂಟ್ಲಿ ಡೂಯಿಂಗ್. ಅಲ್ಲೂ ನಾನು ಬಟ್ ಐ ಕುಡಂಟ್ ರಿಸರ್ಚ್ ಮಾಡಕ್ಕಂತಾನೆ MS ಮಾಡಿದ್ದು, ಬಟ್ ರಿಸರ್ಚ್ ಮಾಡಕ್ಕೆ ಚಾನ್ಸ್ ಇರಲಿಲ್ಲ ASU ನಲ್ಲಿ. But all the courses that I took, most of them transmission and distribution and a course of transients and plus solar mele courses. So everything was kind of aligned to what I am currently doing. Okay. So MSLA course selection and what you want to do is also important. And one of the reasons I got a job over here was based on my courses whatever I taken. ASU. Nice. Yeah. Actually, Anudip, ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ. ಲೈಕ್ ಓಕೆ, ಎಸ್, ಪ್ರೊಫೆಷನಲಿ ಯು ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ವರ್ಕ್. ದಟ್ ಕೆಪ್ಟ್ ಅಸೈಡ್, ನೀವು ಪರ್ಸನಲ್ ಹಾಬಿ ತರಾನು ಯು ಆರ್ ಟ್ರೈಂಗ್ ಟು ಕನ್ವರ್ಟ್ ಯುವರ್ ಹೋಮ್ ಇಂಟು ಎ ಸ್ಮಾರ್ಟ್ ಹೋಮ್. ನಿಮ್ಮ ಮನೆನೇ ನೀವು ಸ್ಮಾರ್ಟ್ ಮನೆ ಅಂತ ಮಾಡ್ಬೇಕು ಅಂತ ಇದೀರಾ. ನಾವು ದಿಸ್ ಇಸ್ ಲೈಕ್ ಎ ಬಸ್ ವರ್ಡ್. ಯಾಕಂದ್ರೆ ಇಂಡಿಯಾದಲ್ಲಿ ಮೋದಿ ಅವ್ರು ಪ್ರಪೋಸ್ ಮಾಡ್ತಾ ಇರೋದು ಎಲ್ಲ ಕಡೆ ಸ್ಮಾರ್ಟ್ ಸಿಟೀಸ್, ಸ್ಮಾರ್ಟ್ ಮಾಡಿ. ಸೊ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಮಾರ್ಟ್ ಅಂದ್ರೆ ಏನು ಆಗಿರ್ಬೇಕು, ಮತ್ತೆ ಒಂದು ಮನೆ ಸ್ಮಾರ್ಟ್ ಮನೆ ಆಗ್ಬೇಕಂದ್ರೆ ಏನೇನ್ ಪ್ಯಾರಾಮೀಟರ್ಸ್ ಇರ್ಬೇಕು ಅದಕ್ಕೆ? ಸೊ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರೋದ್ರಿಂದ ಪ್ರಾಬ್ಲಿ ಯು ಆರ್ ಅ ಬೆಟರ್ ಪರ್ಸನ್ ಟು ಸ್ಪೀಕ್ ಅಬೌಟ್ ಇಟ್ ಅಂತ ಅನ್ಸುತ್ತೆ. Sure. I mean, smart home ಅಂದ್ರೆ ಏನಿಲ್ಲ, ನಾವು in a way ಸೋಂಬೇರಿಗಳಿಗೆ it's kind of another next step towards laziness in a way. Okay. ನನ್ ಸ್ವಲ್ಪ ಲೇಜಿನ ಜಾಸ್ತಿ. I don't want to go and turn off. ಮುಂಚೆ ಮನೇಲಿ ಕರೆಂಟ್ ಇದು ಲೈಟ್ ಆಫ್ ಮಾಡೋ ಎಲೆಕ್ಟ್ರಿಸಿಟಿ ಬಿಲ್ ಅಷ್ಟು ಇನ್ಕ್ರೀಸ್ ಆಗ್ತಿದೆ, ಅದು ಇದು ಹೇಳ್ತಾರೆ. ನೀವು ಮಾತ್ಗೂ ಹೋಗ್ಬೇಕು, ಅದು
ನನ್ಗೆ ಅದೆಲ್ಲ ಸ್ವಲ್ಪ ಐ ಆಮ್ ನಾಟ್ so good at following all those things. So smart home ಅಲ್ಲಿ now I can turn off my lights, my AC. ಈಗ ಸೊ ಈಗ ನಾನು ಮನೆಗೆ ಬಂದ ತಕ್ಷಣ ಗೂಗಲ್ ಹೋಮ್ ಇದ್ರಲ್ಲಿ ಆ್ಯಪ್ ಇದೆ. ದೆನ್ ಐ ಡೂ ವಾಟ್ ಇಸ್ ಕಾಲ್ಡ್ ಅಸ್ ಎ ರೂಟೀನ್. ಸೊ ಬಂದ ತಕ್ಷಣ ಮೈ ಗರಾಜ್ ಡೋರ್ ವಿಲ್ ಓಪನ್ and then as soon as I park, my smart lock will unlock the door, and then as soon the lights will be turned on, whichever lights I want, but music will start playing, and then I do go about and relax and stuff. But if I want, I can then start my TV or the Netflix show, whatever in ನೋಡ್ತಿದ್ದೀನೋ play ಆಗುತ್ತೆ, then I start watching it. So in a way, almost ಆ ಟೈಮಲ್ಲಿ ಸ್ವಲ್ಪ ಅಟ್ಲೀಸ್ಟ್ 3 or 4 years back it was expensive, but right now it's pretty cheap, to be honest. There are so many vendors who have come up with similar products. Other mileage might vary, ಆದರೆ at the end of the day, if you can just start with say on the Google Home Mini ಅಥವಾ Alexa ಇದ್ರೆ, then you are good to start. Okay, that's nice. ಆಕ್ಚುಲಿ ಅದೇ ನೀವು ಹೇಳ್ತಾ ಇದ್ದಾಗ ಪ್ರಾಬ್ಲಿ ಸಿಂಪ್ಲಿಫೈಡ್ ಆಗಿ ನೀವು ಹೇಳಿದ್ದನ್ನೇ ರೀಫ್ರೇಸ್ ಮಾಡಿ ಹೇಳ್ಬೇಕಂದ್ರೆ, ಒಂದ್ ಮನೆಗೆ ಇಂಟೆಲಿಜೆನ್ಸ್ ನ ಕೊಡೋದನ್ನ ಪ್ರಾಬ್ಲಿ ವಿ ಕ್ಯಾನ್ ಟರ್ಮ್ ಇಟ್ ಅಸ್ ಸ್ಮಾರ್ಟ್ ಹೋಮ್ ಅಂದ್ರೆ. ಅದಕ್ಕೆ ಅದೇ ನಿಮ್ಗೆ ಏನ್ ಅನ್ಸ್ತಾ ಇದೆ ಆ ಕೆಲಸಗಳನ್ನ ಮಾಡಕ್ ಶುರು ಮಾಡ್ತು ಅಂದ್ರೆ ಒಂದ್ ಪ್ಯಾಟರ್ನ್ ಅಲ್ಲಿ ಸ್ಮಾರ್ಟ್ ಹೋಮ್. ಸೊ ನಾವು ಸ್ಮಾರ್ಟ್ ಹೋಮ್ ಮಾಡ್ಬೇಕಂದ್ರೆ ಹೊಸದಾಗಿರೋ ಮನೆನೇ ಕಟ್ಬೇಕು ಅಂತಾನಿಲ್ಲ, ಇರೋ ಮನೆನೇ ವಿ ಕ್ಯಾನ್ ಸ್ಮಾರ್ಟ್ ಹೋಮ್ ಅಲ್ವಾ? ಹೌದು ಹೌದು. ನಾನು ಮುಂಚೆ ಇದ್ದಿದ್ದು ಅಪಾರ್ಟ್ಮೆಂಟ್ ಅಲ್ಲಿ. ದಟ್ ಅಪಾರ್ಟ್ಮೆಂಟ್ ಹ್ಯಾಡ್ ಲಿಟರಲಿ ಆಲ್ಮೋಸ್ಟ್ 90s ಅಲ್ಲಿ ಬಿಲ್ಡ್ ಆಗಿರೋ ಅಪಾರ್ಟ್ಮೆಂಟ್. ಸೊ ಇಟ್ ಹ್ಯಾಡ್ ನಥಿಂಗ್ ಫ್ಯಾನ್ಸಿ. ದೆನ್ ಆಲ್ ಯು ನೀಡ್ ಇಸ್ ಒಂದು ವೈಫೈ ಬೇಕು, ಇಂಪಾರ್ಟೆಂಟ್. ಆ ವೈಫೈ ಇದ್ರೆ ಆಲ್ಮೋಸ್ಟ್ ಈಗ ಎಲ್ಲರ ಮನೆಯಲ್ಲೂ ವೈಫೈ ಇರುತ್ತೆ. ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಸಿಂಪಲ್ ಆಸ್ ಎ ಲೈಟ್ ಬಲ್ಬ್. ಅದು ಆನ್ ಆಫ್ ಮಾಡೋದು. ಪ್ಲಸ್ routines, it's not just about turning on and off the lights. It just makes your life a bit seamless and easier. ನೀವು ಅದ್ರ ಮೇಲೆ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವೆಲ್ಲಾದ್ರೂ ಊರ್ಗೆ ಹೋಗ್ತೀರಾ, ಮನೇಲಿ ಯಾರು ಇಲ್ಲ, ನಿಮ್ಗೆ ಆ ಚಿಂತೆ ಇರುತ್ತೆ. ಲೈಟ್ಸ್ ಆನ್ ಮಾಡಿ ಹೋಗ್ಬೇಕು. ಸುಮಾರು ಜನ ನಾವು ಹಂಗೆ ಮಾಡಿದ್ವಿ, ಲೈಟ್ ಆನ್ ಮಾಡಿ ಮತ್ತೆ ಕಳ್ರೇನಾದ್ರು ಇದ್ರೆ ಅವರು ಮನೇಲಿ ಯಾರು ಇದಾರೆ ಅಂತ ಅನ್ಕೊಂತಾರೆ ಅನ್ಕೊಂಡು ಲೈಟ್ಸ್ ಆನ್ ಮಾಡಿ ಹೋಗ್ತೀವಿ. ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ಎ ರೂಟೀನ್. ಅದು ಆಟೋಮೆಟಿಕ್ ಆಗಿ ಅಬ್ರಪ್ಟ್ಲಿ ಒಂದು 1 hour ಆನ್ ಮಾಡುತ್ತೆ, ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇನ್ನೊಂದು ಟೈಮಲ್ಲಿ ಆನ್ ಮಾಡೋದು. ಸೊ ದಟ್ ಇಟ್ ಇಸ್ ಸೇಫ್ ಆಸ್ ವೆಲ್. ಸೊ ಆ ತರ ನೋಡಿದ್ರು ಇಟ್ಸ್ ಮೇಕ್ಸ್ ಯುವರ್ ಲೈಫ್ ಈಸಿಯರ್. ಓಕೆ, ನೀವು ಹೇಳಿದ್ರಿ ನೀವು ಮನೆಗೆ ಬಂದಿದ ತಕ್ಷಣ ಮ್ಯೂಸಿಕ್ ಸಿಸ್ಟಮ್ ಆನ್ ಆಗುತ್ತೆ ಅಂತ. ಜಸ್ಟ್ ಫನಿ ನೋಟ್, ಐ ಆಮ್ ಆಸ್ಕಿಂಗ್, ಮಾಸ್ ಫಿಲಂ ಹೀರೋಸ್ ತರ BGM ಏನಾರ ಕೊಟ್ಕೊಂಡಿದ್ದೀರಾ ನೀವು? ಆಕ್ಚುಲಿ ಒಂದ್ಸಲ ಟ್ರೈ ಮಾಡಿದೆ, ಬಟ್ ಇಟ್ ಡಿಡ್ ನಾಟ್ ವರ್ಕ್ ಔಟ್. ಬಟ್ ಇಟ್ ಆಲ್ವೇಸ್ ಫೀಲ್ಸ್ ಒಂದೊಂದ್ಸಲ ನಾವು ಇಟ್ಸ್ ಎಷ್ಟು ಕಾಮನ್ ಆಗೋಗ್ಬಿಟ್ಟಿದೆ ಅಂದ್ರೆ ಐ ಡೋಂಟ್ ಇವನ್ ಥಿಂಕ್ ಅಬೌಟ್ ಇಟ್. ಬಟ್ ಒನ್ಸ್ ಇನ್ ಎ ವೈಲ್ ಯು ಆರ್ ಲೈಕ್, ಓ ಮೈ ಗಾಡ್, ದಿಸ್ ಇಸ್ ಲೈಕ್ happening. So you consciously think about things happening. Everything is so automatic. So exactly. ನಿಮ್ಗೆ ಆ ಫೀಲಿಂಗ್, ಇಫ್ ನಾಟ್ KGF ಬೇರೆ ಯಾವ್ದಾದ್ರು ಮ್ಯೂಸಿಕ್ ಅಂತೂ ನಡೀತಿರುತ್ತೆ. ಸೊ Anudeep, good to know that. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಆಸ್ ಎ ಹಾಬಿ ಯಾರು ಮಾಡ್ಕೋಬೇಕು ಅಂದ್ರೂ ದೇ ಕ್ಯಾನ್ ಟ್ರೈ ಕನ್ವರ್ಟಿಂಗ್ ಒನ್ ಸ್ಮಾಲ್ ಪಾರ್ಟ್, ನಾಟ್ ಆಸ್ ಎ ಫುಲ್ ಹೋಮ್ ಮಾಡಿಲ್ಲ ಅಂದ್ರು ಎಂಟ್ರೆನ್ಸ್ ಅಲ್ಲಿ ಒಂದು ಆಗೋದಕ್ಕೆ ಇದು ಮಾಡೋದಕ್ಕೆ ಮಾಡ್ಕೊಳ್ಳೋಕೆ ಶುರು ಮಾಡೋದು. ಈಗ ರಾಸ್ಬೆರಿ ಪೈ ಅಂತ ಒಂದಿದೆ. ಸೊ ದಟ್ಸ್ ಲೈಕ್ ಎ ಮಿನಿ ಕಂಪ್ಯೂಟರ್. ಇಟ್ಸ್ ಲೈಕ್ $25 ಇಲ್ಲಿ ಅಂದ್ರೆ ಇಟ್ ಶುಡ್ ಬಿ ಅರೌಂಡ್ 3,000 rupees ಆ ಥರ ಏನಾದ್ರು ಇಂಡಿಯಾದಲ್ಲಿ ಸಿಗ್ಬೋದು. ಸೊ ಅದರಿಂದ ನಾವು ಏನ್ ಮಾಡ್ಬೋದು ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಪ್ರೋಗ್ರಾಮಿಂಗ್ ಆನ್ ಯುವರ್ ಓನ್. ನೀವು ಮತ್ತೆ ಗೂಗಲ್ ಹೋಮ್ ಮಿನಿ ಅದು ಇದಕ್ಕೆ ವಿ ಡೋಂಟ್ ಹ್ಯಾವ್ ಟು ಗೋ ಫಾರ್ ದಟ್. ಯು ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಯುವರ್ ಓನ್ ಸ್ಮಾರ್ಟ್ ಹೋಮ್ ಡಿವೈಸಸ್. ಪ್ಲಸ್ IFTTT ಅಂತ ಒಂದು ಆ್ಯಪ್ ಇದೆ, ವೇರ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ routines ಇಫ್ ದಿಸ್ ದೆನ್ ದಟ್ ಅಂತ. ಸೊ it's if ಸ್ವಲ್ಪ programming knowledge idru, then you are good enough and you can start doing your own routines. Okay, nice to know. So Anudeep, ivaga I know you are just 5 years into research field and but still you have learned lot of things. If you want to give advice to your younger self, ಅಂದ್ರೆ ನೀವೇ 25 ವರ್ಷದ ಅನುದೀಪ್ ಒಂದು ಅಡ್ವೈಸ್ ಕೊಡಬೇಕು ಅಂದ್ರೆ ಏನು ಕೊಡಕ್ಕೆ ಇಷ್ಟಪಡ್ತೀರಾ? ಲೈಫ್ ನ ಇನ್ನ ಜಾಸ್ತಿ ಎಂಜಾಯ್ ಮಾಡು and not be focused only on work. I think I was way too focused on work. So I guess because of that I'm here where I am, but even otherwise I would have preferred to enjoy a bit more of the life than be focused about work and concerned about work and all the things. Okay. Maybe I'm one of the opposite guys who might say that he should have enjoyed more, but yeah, that is the case with me. So ಇವಾಗಿನ ಅನುದೀಪ್ಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಬೆಟರ್ ವೆನ್ ಕಂಪೇರ್ಡ್ ಟು ಪಾಸ್ಟ್ ಅಂತ ಅನ್ಸುತ್ತಾ? Oh, definitely yes. ಮುಂಚೆ ಆಲ್ಮೋಸ್ಟ್ 12-13 hours ಕೆಲಸ ಮಾಡೋದು.
ಬೆಳಿಗ್ಗೆ 3 ಗಂಟೆ ತನಕ ಕೆಲಸ ಮಾಡಿ ಮತ್ತೆ 8 ಗಂಟೆಗೆ ವಾಪಸ್ ಆಫೀಸ್ಗೆ ಹೋಗೋದು ಅದೆಲ್ಲ ಮಾಡ್ತಿದ್ದೆ. ದಟ್ ವಾಸ್ ಟೂ ಮಚ್ ಆಫ್ ಪ್ರೆಷರ್ ಅಟ್ ದ ಟೈಮ್. ನೀವು ಹೊಸದಾಗಿ ಬೇರೆ ಜಾಯ್ನ್ ಆಗಿದ್ದೀರಾ, US ಅಲ್ಲಿ ಇದ್ದೀರಾ, ಪ್ಲಸ್ ನಿಮ್ ವೀಸಾ ಸ್ಟೇಟಸ್ ಅದು ಇದು, ಸೊ ಯು ಆರ್ ಪ್ರಿಟಿ ಕನ್ಸರ್ನ್ ಅಬೌಟ್ ಆಲ್ ಟೂ ಮೆನಿ ಥಿಂಗ್ಸ್ ವಿಚ್ ಆರ್ ನಾಟ್ ಇನ್ ಯುವರ್ ಹ್ಯಾಂಡ್ಸ್ ಟು ಬಿ ಆನೆಸ್ಟ್. ಬಟ್ ನಿಮ್ ಕೈಲಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ ಐ ಕುಡ್ ಹ್ಯಾವ್ ಮೇಡ್ ಅ ಬೆಟರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಟ್ ದಟ್ ಟೈಮ್. ಪ್ರಾಬ್ಲಿ ಅದೇ ನೀವು ಸ್ಮಾರ್ಟ್ ಹೋಮ್ ಸ್ಮಾರ್ಟ್ ಅಪ್ಲಿಕೇಶನ್ಸ್ ಮಾಡ್ತಾ ಇರೋದ್ರಿಂದ ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಂಪ್ರೂವ್ಡ್ ಅಂತ ನಾವು ಹೇಳ್ಬೋದು ಅನ್ಸುತ್ತೆ. ಡೆಫಿನೆಟ್ಲಿ yes. Standard of living has definitely increased. ಅನುದೀಪ್, ನೀವು MS ಮಾಡಕ್ ಮುಂಚೆನೂ ನೀವು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಲ್ವಾ? ಸೊ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಅಲ್ಲಿನ ಎಕ್ಸ್ಪೀರಿಯನ್ಸ್ ನ ಮತ್ತೆ ಇವಾಗ ರಿಸರ್ಚ್ ಎಕ್ಸ್ಪೀರಿಯನ್ಸ್ ನ ಕಂಪೇರ್ ಮಾಡಿದ್ರೆ ಪ್ರಾಬ್ಲಿ ಲೈಕ್ ವಿ ಆರ್ ಕಂಪೇರಿಂಗ್ ಆಪಲ್ಸ್ ಟು ದಟ್ ಆಫ್ ಆರೆಂಜಸ್ ಅಂತ ಅನ್ಸುತ್ತೆ. ಬಟ್ ಇವನ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್ ನೋಡಿ ಹೇಳ್ಬೇಕಂದ್ರೆ ಏನೇನ್ ಚೇಂಜಸ್ ಅಂತ ಅನ್ಸ್ತು ನಿಮ್ಗೆ? ವಾಸ್ ಇಟ್ ಎ ಮೇಜರ್ ಶಿಫ್ಟ್ ಫ್ರಮ್ ಎನ್ ಮೈಂಡ್ ಸೆಟ್ ಪರ್ಸ್ಪೆಕ್ಟಿವ್? Yes, I think there are two aspects in that regard. One ಬಂದ್ಬಿಟ್ಟು ಅದು software. It was entirely software, so I cannot talk about how exactly software is different in service-based industries and over here. But one of the thing is ನಿಮ್ಮ co-workers, their way of thinking is entirely different. Ali, you're only focused about satisfying the customer. Id ಮಾಡು, the customer will be satisfied. Over nani ಮಾಡು, customer is still the andre num funding sponsor, they are still considered as the customer, but for us it is not just their satisfaction but even our satisfaction to the most extent, where at the end of the day whatever we publish, that might eventually turn out to be how the whole world moves in a way. So weightage ಜಾಸ್ತಿ ಇರುತ್ತೆ ನಾವು ಮಾಡೋ ರಿಸರ್ಚ್ ಅದರ ಪ್ರಭಾವ. ಸೊ ಅದರಲ್ಲಿ ನಮ್ಮ ಕೋವರ್ಕರ್ಸ್ ಅಥವಾ ಬೇಸಿಕ್ಲಿ ದ ಎಂಪ್ಲಾಯೀಸ್ ಔಟ್ಲುಕ್ ಏನಿರುತ್ತೆ ಆನ್ ಎ ಸ್ಪೆಸಿಫಿಕ್ ಟಾಸ್ಕ್, there is a vast difference. And ಇಂಡಿಯಾನಲ್ಲಿ ನಾನು ಮಾಡಬೇಕಾದ್ರೆ ಒಂದು ಚಿಕ್ಕ ಕೋಡ್ ಏನಾದರೂ ಕೊಡೋರು, though it was called R&D, it was at the most writing 2 or 3 lines of codes, and that was considered a big thing, which ಈಗ ನಾನಿಲ್ಲಿ ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದ್ರೂ I have to write several lines of codes and stuff, and I might write hundreds of lines of codes. So ಹಂಗೆ ನೋಡಿದ್ರೆ there is a lot of difference. ಓಕೆ ಯಾ, ನೀವು ಕರೆಕ್ಟ್ ಆಗಿ ಗೇಜ್ ಮಾಡಿ ಹೇಳಿದ್ರಿ. ಯಾ, ಇಟ್ಸ್ ಡಿಫಿಕಲ್ಟ್ ಟು ಕಂಪೇರ್, ಬಟ್ ಸ್ಟಿಲ್ ಫ್ರಮ್ ಎನ್ ಡೇ ಟು ಡೇ ಲೈಕ್ ವರ್ಕ್ ಫ್ಲೋರ್ ಮತ್ತೆ ವರ್ಕ್ ಶಿಫ್ಟ್ ಕೈಂಡ್ ಆಫ್ ಥಿಂಗ್ ಅಲ್ಲಿ ವಾಟ್ ಯು ಸೆಡ್ ಮೇಕ್ ಸೆನ್ಸ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ನೀವು ವರ್ಕ್ ಮಾಡಿರುವಂತ ಡಿಫ್ರೆಂಟ್ ರಿಸರ್ಚಸ್ ಅಲ್ಲಿ ನಿಮ್ಗೆ ಒಂಥರ ಚಾಲೆಂಜಿಂಗ್ ಅನ್ಸಿದ್ದು ಯಾವ್ದಾರ ಇದೆಯಾ? ಲೈಕ್ ದಿಸ್ ವಾಸ್ ಚಾಲೆಂಜಿಂಗ್, ನಾನು ಅನ್ಕೊಂಡಿದ್ದೆ ಒಂಥರ, ಬಟ್ ವೆನ್ ಐ ಟ್ರೈಡ್ ರಿಸರ್ಚಿಂಗ್ ಇಟ್ ಐ ಎಕ್ಸ್ಪ್ಲೋರ್ಡ್ ಅಥವಾ ಡಿಸ್ಕವರ್ಡ್ ಲಾಟ್ ಆಫ್ ನ್ಯೂ ಥಿಂಗ್ಸ್. ಆ ತರ ಏನಾರ ಎಕ್ಸ್ಪೀರಿಯನ್ಸಸ್ ಇದೆಯಾ ನಿಮಗೆ? ಎವ್ರಿ ರಿಸರ್ಚ್ ಆಫ್ ದಟ್ ಜರ್ನಿ ಅಂತ ಅಂತೀರಾ? Yes. So one project of BLR microgrid anta, where we were testing a microgrid, and our microgrid ge we had to connect a relay, SEL relay, and relay ಒಂದು solar PV ಮತ್ತೆ Tesla battery ಅದೆಲ್ಲ ಕನೆಕ್ಟ್ ಮಾಡಿ then ಟೆಸ್ಟ್ ಮಾಡಬೇಕಿತ್ತು. ಸೊ ಬರಿಬೇಕಾದ್ರೆ when you come up with a proposal or something, it's easier to just say we will be connecting it and we will come up with the solution, how does it impact ಎಲ್ಲ. ಆದ್ರೆ ಇಂಟಿಗ್ರೇಷನ್ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ, and there were so many difficulties where one product is not compatible with the other product. Exactly. So our problems ಜಾಸ್ತಿ ಇರೋದು, and it took a lot of effort for us to come up with the compatibility. ಅದ್ ಮಾಡಾದ್ಮೇಲೆ we had to come up with the optimization. So microgrid basic functionality ಏನಂದ್ರೆ ಅದು it will be a power source on its own. Okay. So ಈಗ ರೆಗ್ಯುಲರ್ಲಿ ನಾವು ಯುಟಿಲಿಟಿ ಇಂದ ನಮಗೆ ಕನೆಕ್ಷನ್ ಪವರ್ ಬರುತ್ತೆ, ಮತ್ತೆ ಈ ಮೈಕ್ರೋಗ್ರಿಡ್ ಅಲ್ಲಿ ಮೇನ್ ಏನಂದ್ರೆ ಇಫ್ ದ ಯುಟಿಲಿಟಿ ಕನೆಕ್ಷನ್ ಹೋಯ್ತು ಅಂದ್ರೆ then it should be able to provide some kind of source for at least main ಅಲ್ಲಿ ಹಾಸ್ಪಿಟಲ್ ಇತ್ತು ಮತ್ತೆ ಇವ್ಯಾಕ್ಯುಯೇಷನ್ ಸೆಂಟರ್ ಇತ್ತು. ಸೊ ಮೇನ್ ಲೋಡ್ಸ್ ಏನಿದೆ ಅದಕ್ಕೆ ನೀವು ಯು ಶುಡ್ ಬಿ ಏಬಲ್ ಟು ಸಪೋರ್ಟ್. ಸೊ ನಿಮ್ಗೆ ಸಿನಾರಿಯೋಸ್ ಎಷ್ಟೊಂದು ಸಿನಾರಿಯೋಸ್ ಇರುತ್ತೆ. ಯುಟಿಲಿಟಿ ಹೋಯ್ತು ಬಟ್ ಒನ್ ಆಫ್ ದ ಕನೆಕ್ಷನ್ ನಿಮ್ಗೆ ಬ್ಯಾಟ್ರಿ ಅಥವಾ ಡೀಸೆಲ್ ಜನರೇಟರ್ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ. ಸೊ ಆ ತರ ಸಿನಾರಿಯೋಸ್ ಜಾಸ್ತಿ ಇರೋದ್ರಿಂದ ಯು ಹ್ಯಾವ್ ಟು ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಆಲ್ ದ ಸಿನಾರಿಯೋಸ್, ಅಂಡ್ ದೆನ್ ಆ ಸಿನಾರಿಯೋಸ್ ನ ಆದ್ರೆ ಇಸ್ ಇಟ್ ವರ್ಕಿಂಗ್ ದ ವೇ ಇಟ್ ಶುಡ್ ವರ್ಕ್. ಸೊ ಈ ತರ ತುಂಬಾನೇ ಟೆಸ್ಟಿಂಗ್ ಎಲ್ಲ ಮಾಡಿ ದೆನ್ ಫೈನಲಿ ಇಟ್ ಡಿಡ್ ಗೋ ಆನ್ ಸೈಟ್. ಆದ್ರೆ ದಟ್ ಮೂಮೆಂಟ್ ಇಟ್ ವಾಸ್ ಲೈಕ್ ಐ ಥಾಟ್ ಇಟ್ ವಾಸ್ ಪ್ರಿಟಿ ಸಿಂಪಲ್,
ಮೈಕ್ರೋ ಗ್ರಿಡ್ ಎಸ್ಪೆಷಲಿ ನಿಮಗೆ ಜಾಸ್ತಿ ಯುಟಿಲಿಟಿ ಆದರೆ ನಿಮಗೆ ತುಂಬಾ ದೊಡ್ಡ ಪವರ್ ಸಿಸ್ಟಮ್ ಮಾಡೆಲ್ ಮಾಡಬೇಕಾಗುತ್ತೆ ವೆನ್ ಯುವರ್ ಮಾಡೆಲಿಂಗ್. ಇದರಲ್ಲಿ ಇಟ್ಸ್ ಲೈಕ್ ಲಿಟ್ರಲಿ ಒಂದು 10 or 12 ಬಸ್ಸಸ್ ಪ್ಲಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಆಲ್ರೆಡಿ ಗಿವನ್. ಸೊ ಅದು ಮಾಡಕ್ಕೆ ಸ್ವಲ್ಪ ಕಷ್ಟ ಆಯಿತು. ದಟ್ ವಾಸ್ ಒನ್ ಆಫ್ ದ ಪ್ರಾಜೆಕ್ಟ್ ವಿಚ್ ವಿ ಫೌಂಡ್ ಇಟ್ ಡಿಫಿಕಲ್ಟ್. ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಟ್. ಆಕ್ಚುಲಿ ರಿಸರ್ಚ್ ಫೀಲ್ಡ್ ಅಲ್ಲಿ ನಾನು ಕೇಳಬೇಕಾಗಿತ್ತು, ಯಾಕಂದ್ರೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ವಿ ನೀಡ್ ಗೈಡ್ ಮತ್ತೆ ಎಕ್ಸ್ಟರ್ನಲ್ ಗೈಡ್ ಅಂತ, ಒಂದು ಇಂಟರ್ನಲ್ ಗೈಡ್ ಇರ್ತಾರೆ, ಎಕ್ಸ್ಟರ್ನಲ್ ಗೈಡ್ ಇರ್ತಾರೆ, ಆ ಥರ ಎಲ್ಲ ಸಪೋರ್ಟ್ ಮಾಡ್ಬೇಕಾದ್ರೆ. ಸೊ ರಿಸರ್ಚ್ ಫೀಲ್ಡ್ ಅಲ್ಲಿ ಮೆಂಟರ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಮತ್ತೆ ನಿಮಗೆ ಯಾವ ತರ ಮೆಂಟರ್ ಸಿಕ್ಕಿದ್ರು, ಯಾವ ತರ ಸಪೋರ್ಟ್ ಸಿಸ್ಟಮ್ ವುಡ್ ಹೆಲ್ಪ್ ಇನ್ ಮೇಕಿಂಗ್ ಎ ಬೆಟರ್ ರಿಸರ್ಚರ್ ಅಂತ ನಿಮ್ಗೆ ಅನ್ಸುತ್ತೆ? ಮೆಂಟರ್ ಇಸ್ ಆಕ್ಚುಲಿ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ಸ್. ಅಂದ್ರೆ ನಿಮ್ಮ ಕೆಲಸದಲ್ಲಿ ಮೆಂಟರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ಅಂಡ್ based on their suggestions and stuff, then you can grow. Nim mentor sari illa andre how much ever you work, it's literally goes to zero. So mentorship plays a role, and one of my main objective is I want to make sure that the new people, whoever is joining my team, avrige short term goal eno, long term goal eno, where do they see themselves, and based on their strength and weaknesses ನಾನು ಅವ್ರನ್ನ ಎಲ್ಲಿ ನೋಡ್ತೀನಿ, and if they're comfortable with it or not, and then focus on those kind of, so that they're on the right path. That is something I want to focus on, and ಅದನ್ನೇ ಮಾಡ್ತಿದ್ದೀನಿ from past an year or so, where whenever we get the new postdocs join ಆಗ್ತಾರೆ ನಮ್ಮ ಕಂಪನಿಯಲ್ಲಿ, then I make sure that ನನ್ನ ಪ್ರಾಜೆಕ್ಟ್ ಅಲ್ಲಿ ಜಾಯಿನ್ ಆದಾಗ I will try to give them as much time as possible for them to understand the project. I don't expect them to start contributing as soon as they join. ನಿಮ್ಗೆ ಉತ್ಸಾಹ ಇರುತ್ತೆ, ಹೊಸದಾಗಿ ಜಾಯಿನ್ ಆಗಿದ್ದಾರೆ, you want to contribute ಎಲ್ಲ, but I would say just take your time, understand the dynamics and ಎಲ್ಲ working culture ಹೆಂಗಾದ್ರೂ ಇರ್ಬೋದು, but at least basics of the project ಅದೆಲ್ಲ ನಿಮ್ಗೆ ಪ್ರಾಜೆಕ್ಟ್ overview at least ಗೊತ್ತಿದ್ರೆ, then you can focus on the individual parts. Then ನನ್ನ main objective ಅಂದ್ರೆ like first initially at least I will be doing the work and you can learn from it, and in couple of months then they will be taking over the particular task, and finally eventually the project ಆ ಥರ. So that is one of my objectives, at least when I'm mentoring, and I consciously try to adopt all that. Nice knowing that, Anudeep. Actually ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಆಮೇಲೆ you tick all the right boxes ಅಂತ ಅನ್ಸುತ್ತೆ of being a team leader. So everybody would be willing to work in your team ಅನ್ಸುತ್ತೆ. That's a very good thing to have. So be proud about it. So thanks for this. ಇಷ್ಟೋ ತನಕ ನಿಮ್ದು ಕೆಲಸದ ಇದ್ರ ಬಗ್ಗೆನೇ ಕೇಳ್ತಾ ಇದ್ದಾರೆ. Let's learn about Anudeep personal side of things. So I will ask some random questions about your interests and other things. Adr mele you can comment on those lines. ನಿಮ್ಗೆ ರೀಡಿಂಗ್ ನಾವೆಲ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದೀರಾ. ಸೊ ನೀವು ಕನ್ನಡ ಬುಕ್ಸ್ ಕೂಡ ಓದ್ತೀರಾ, ಅಥವಾ ಲೈಕ್ ವಾಟ್ ಕೈಂಡ್ ಆಫ್ ಜಾನರ್ ಯು ಪ್ರಿಫರ್? I like mystery and thriller, and ಕನ್ನಡ ಸ್ವಲ್ಪ ಕಡಿಮೆನೆ ಓದೋದು. ಸ್ವಲ್ಪ ನನ್ಗೆ ಕಷ್ಟ ಆಗುತ್ತೆ ಕನ್ನಡ ಅಂದ್ರೆ, ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಫಾರ್ ಮಿ ಟು ರೀಡ್. ಸ್ಕೂಲಲ್ಲಿ ಓದಿದ್ದೆ ಅಷ್ಟೇ, ಅದಾದ್ಮೇಲೆ ಜಾಸ್ತಿ ಕನ್ನಡ ನೋವೆಲ್ಸ್ ಎಲ್ಲ ಏನು ಓದಿಲ್ಲ. ಬಟ್ ಐ ಯೂಸ್ಲಿ ರೀಡ್ ಇಂಗ್ಲಿಷ್ ನಾವೆಲ್ಸ್, ಸಿಡ್ನಿ ಶೆಲ್ಟನ್, ಡ್ಯಾನ್ ಬ್ರೌನ್, ಅಮಿಶ್ ತ್ರಿಪಾಠಿ. ಸೊ I do like some of the Hindu mythological or epics, if you can call it epics. So ಅದ್ರ ಮೇಲೆ ಜಾಸ್ತಿ ಓದಕ್ಕೆ ಇಂಟ್ರೆಸ್ಟ್. History of India, I mean we always just study about last 200 years or 500 years of the Indian ಇದ್ರ ಬಗ್ಗೆ, but I want to go way beyond that and read about all the ಚೋಲಾಸ್ ಆಗಿರ್ಲಿ, ಇದಾಗಿರ್ಲಿ, ಬೇರೆ ಎಷ್ಟೊಂದು ಕೃಷ್ಣದೇವರಾಯರ ಆಗಿರ್ಲಿ, ಒಡೆಯರ್ದು. ಸೊ ಅದರದೆಲ್ಲ ಓದಕ್ಕೆ ಇಂಟ್ರೆಸ್ಟ್ ಜಾಸ್ತಿ. ನೈಸ್ ಟು ನೋ. ಆಮೇಲೆ ಅನುದೀಪ್ ಇವಾಗ US ಅಲ್ಲಿ ಇರೋದ್ರಿಂದ ಡು ಯು ಮಿಸ್ ಇಂಡಿಯನ್ ಫುಡ್? ಇಂಡಿಯನ್ ಏನಾರ ಒಂದು ಕ್ರೇವಿಂಗ್ಸ್ ಇರತ್ತಾ ನಿಮ್ಗೆ ಯಾವಾಗ್ಲೂ? ಇಫ್ ಯು ಆರ್ ಮಿಸ್ಸಿಂಗ್ ವಾಟ್? ಈಗ 7 ವರ್ಷ ಆಗೋಯ್ತು. ಈಗ I have started, I mean I was cooking, but now I think I'm better at cooking ಎಲ್ಲ Indian food, but ಮನೆ ತಿಂಡಿ it has a different taste and stuff. But ಈಗ I started making all the most of the dishes that my ತಾಯಿ ಏನ್ ಮಾಡ್ತಿದ್ರು ಅದೆಲ್ಲ ಮಾಡಕ್ಕೆ ಅಟ್ಲೀಸ್ಟ್ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಸೊ ಇಟ್ಸ್ ನಾಟ್ ಆಸ್ ಬ್ಯಾಡ್ ಆಸ್ 7 ವರ್ಷದ ಮುಂಚೆ ಎಷ್ಟು ಆ ತರ ಕ್ರೇವಿಂಗ್ ಈಗ ಅಷ್ಟೇನಿರಲ್ಲ. ಓಕೆ, ನಾನು ಈ ತರ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಇರೋರ್ನ ಮತ್ತೆ ಈ ತರ ಇನೋವೇಷನ್ ಸೈಡ್ ಅಲ್ಲಿ ಇರೋರ್ನೆಲ್ಲ ಇದೊಂದು ಕಾಮನ್ ಕ್ವಶನ್ ಕೇಳ್ತೀನಿ. ನಿಕೋಲಸ್ ಟೆಸ್ಲಾ ಆರ್ ಆಲ್ಬರ್ಟ್ ಎಡಿಸನ್? ಟೆಸ್ಲಾ. Okay, fine. And one other thing I need to check with you, Andra. I've given a chance for you to develop a smart city. ನಿಮ್ಮ ಹತ್ರ ಏನಾದ್ರು ಒಂದು ಪ್ಲಾನ್ ಇದೆಯಾ, ಲೈಕ್ ರೋಡ್ ಮ್ಯಾಪ್ ಟು ಮೇಕ್ ಎನಿ ಸಿಟಿ
ಫಾರ್ ಎಕ್ಸಾಂಪಲ್ ನಿಮ್ಗೆ ಕರ್ನಾಟಕದಲ್ಲಿ ಯಾವುದೋ ಒಂದು ವಿಲೇಜ್ ಕರ್ಕೊಂಡು ಹೋಗ್ಬಿಟ್ಟು ಅನುದೀಪ್ ನಿಮ್ಗೆ ನಿಮ್ಗೆ ಏನ್ ರಿಸೋರ್ಸಸ್ ಬೇಕೋ ಕೇಳಿ, ಎಷ್ಟು ಬಜೆಟ್ ಬೇಕೋ ಕೇಳಿ ಕೊಡ್ತೀನಿ, ಕ್ಯಾನ್ ಯು ಮೇಕ್ ದಿಸ್ ವಿಲೇಜ್ ಅಥವಾ ಟೌನ್ಶಿಪ್ ಇಂಟು ಸ್ಮಾರ್ಟ್ ಒನ್ ಅಂದ್ರೆ, do you have that vision of like how to transform a village or a town into a smart town? Definitely. I think already there are isolated examples. ನಿಮ್ ಸ್ಮಾರ್ಟ್ ಸಿಟಿಗೆ ಏನ್ ಮಾಡಬೇಕು, ಒಂದ್ ಕಡೆ ನಿಮ್ಗೆ ಫಾರ್ಮ್ ಇದ್ರೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ರೆ, ಹೌ ಡು ಯು ಮೇಕ್ ಶೋರ್ ದಟ್ ಡ್ರಿಪ್ ಇರಿಗೇಷನ್ ಆಗಿರ್ಲಿ, ವೆನ್ ಟು ಸ್ಟಾರ್ಟ್ ದ ಮೋಟರ್ ಆರ್ ವೆನ್ ಟು ಸ್ಟಾಪ್ ದ ಮೋಟರ್. ಕಾಲದಲ್ಲೆಲ್ಲ ರಾತ್ರಿ ಹೋಗ್ಬಿಟ್ಟು ಆ ಟೈಮಲ್ಲೇ ಕರೆಂಟ್ ಬರೋದು, ದೆನ್ ಯು ಗೋ ಅಟ್ 2 AM ಅಂಡ್ ಸ್ಟಾರ್ಟ್ ದ ಜನರೇಟರ್, ಆಗ ನೀರೆಲ್ಲ ತುಂಬಿಸೋದು. ನಿಮ್ಗೆ ಈಗ ಅದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಯು ಕ್ಯಾನ್ ಬಿ ಅಟ್ ಹೋಮ್ ಅಂಡ್ hopefully the power is 24/7 right now. You don't have to go at 2 AM, but nonetheless ನಿಮ್ಗೆ ಯಾವಾಗ ಆನ್ ಮಾಡಬೇಕು ಪ್ಲಸ್ ಯಾವಾಗ ಆಫ್ ಮಾಡಬೇಕು ಬೇಸ್ಡ್ ಆನ್ ದ ಇದು ಎಷ್ಟು ನೀರು ಆಲ್ರೆಡಿ ತಗೊಂಡಿದೆ ಅದ್ರ ಮೇಲೆ ಇದು ಮಾಡಿ. ಸೊ ಸ್ಮಾರ್ಟ್, ಯು ಕ್ಯಾನ್ ಕಮ್ ಅಪ್ ವಿತ್ ಸೆವರಲ್ ಐಡಿಯಾಸ್ ಅಂಡ್ ಐ ಥಿಂಕ್ ವಿ ಆಲ್ರೆಡಿ ಹ್ಯಾವ್ ದ ರಿಸೋರ್ಸಸ್ ಇನ್ ಎ ವೇ, ಬಟ್ ಐಸೋಲೇಟೆಡ್ ಇನ್ ಎ, ಬಟ್ ಎಲ್ಲ ಒಂದು ಕಾಂಗ್ರಿಗೇಟ್ ಮಾಡಿ ಎಲ್ಲ ಅಸೆಂಬಲ್ ಮಾಡಿದ್ರೆ ದೆನ್ ಯು ಶುಡ್ ಬಿ ಏಬಲ್ ಟು ಕಮ್ ಅಪ್ ವಿತ್ smart cities and smart villages. I think I will focus on the smart villages first. Okay. Villages first idadre, then you can focus on the cities. Villages once they develop, ಈಗ villages ಇಂದ ಇಲ್ಲಿ ಸಿಟಿಗೆ ಬಂದು ಅವರು ಕಷ್ಟಪಟ್ಟು ಲೇಬರ್ ಆಗಿ ಮಾಡೋ ಬದಲು they can be there in their own villages and maybe cities in the reverse migration ಆಗುತ್ತೆ. So that should be one of the Probably you would have already read the news and you already updated ಇರ್ತೀರಾ. Apple is also coming with their own car, probably as a competitor to Tesla. So how exciting is it for your field? One doddu market giants ibru vying for electrical space ಅಥವಾ penetration in that ಅಂದ್ರೆ what difference does it make to your research field? So one of ಅಂದ್ರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ then you will get better products, one cheaper products as well. So ಅದರಿಂದ penetration will also increase. So it's like ಒಂದಾದ್ರೆ ಇನ್ನೊಂದಾಗುತ್ತೆ. ಸೊ ಐ ಆಮ್ ಪ್ರಿಟಿ ಎಕ್ಸೈಟೆಡ್ ಅಬೌಟ್ ಆಪಲ್ ಆಸ್ ವೆಲ್. ಎಷ್ಟು ಮಟ್ಟಿಗೂ ದೇ ವಿಲ್ ರೀಚ್ ದ ಎಕ್ಸ್ಪೆಕ್ಟೇಷನ್ ಅದು ಸ್ವಲ್ಪ ಕಷ್ಟ, ಬಟ್ ಆಪಲ್ಗೆ ತುಂಬಾನೇ ಇಲ್ಲಿ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ. ಸೊ ಏನೇ ರಿಲೀಸ್ ಮಾಡಲಿ ದೇ ವಿಲ್ ಬಿ ರೆಡಿ ಟು ಬೈ. ಲೋನ್ ತಗೊಂಡಾದ್ರೂ ಆಗಲಿ ಅವ್ರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆದ್ರೂ ಆಗಲಿ ದೇ ವಿಲ್ ಬೈ ಇಟ್. ಸೊ ಕಾರ್ಗೂ ಅದೇ ತರ ಕ್ರೇಜ್ ಬಂದ್ರೆ ದೆನ್ ದೇರ್ ವಿಲ್ ಬಿ ಅದರ್ಸ್ ಹೂ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ದೆಮ್. So Apple has been like a trendsetter for many things. So I guess it's pretty good. Tesla is kind of the leading electric vehicle, but Volkswagen agli, there are almost every auto car maker has kind of convinced that they will be electric vehicles. Yes. So in another 10 years, I guess ನೀವು ಡೀಸೆಲ್ ಕಾರ್ ತಗೊಂಡಿ ಅಂತ ಆಶ್ಚರ್ಯ ಪಡೋ ಇದು ಬರುತ್ತೆ. Thank you Anudeep. Actually ಇದು ಎಲ್ಲ ನನ್ನ ಕ್ವೆಶ್ಚನ್ಸ್ ಆಗಿರಲಿಲ್ಲ, ಒಂದು couple of questions, some follow up questions ಕೂಡ ಆಗಿತ್ತು. I just asked them. Hope it is answered. So final few minutes of the talk show ಅಲ್ಲಿ ನಾವು. So ನಿಮ್ಮ future aspirations ಏನು? As a research engineer, what are you looking forward to? Yeah, and main and almost every utility has promised in a way by 2030 or 2040 they want to be 100% renewables. So ಈಗ almost 20-30% renewables penetration ಇದೆ. Now they want to make it 100%. So problem with 100% renewable penetration ಏನಂದ್ರೆ we have something called as inertia. ನೀವು ಈಗ ಕೋಲ್, ಡೀಸೆಲ್ ಆ ಥರ ಬೇಸ್ ಪವರ್ ಪ್ಲಾಂಟ್ಸ್ ಆದರೆ ನಿಮಗೆ ಫ್ರೀಕ್ವೆನ್ಸಿ 60 Hz ಅಂತ ಇರುತ್ತೆ. ಬಟ್ ಇಫ್ ದೇರ್ ಇಸ್ ಅ ಪವರ್ ಶೇರ್, ನಿಮಗೆ ಆ ಸೋರ್ಸ್ ಇಲ್ಲ ಅಂದರೆ ಬಿಕಾಸ್ ಆಫ್ ದಟ್ ಇನರ್ಷಿಯಾ ಇಟ್ ವಿಲ್ ಸ್ಟಿಲ್ ಕೀಪ್ ರನ್ನಿಂಗ್ ಫಾರ್ ಅಟ್ಲೀಸ್ಟ್ 5 or 10 minutes. ದೋ ದ ಫ್ರೀಕ್ವೆನ್ಸಿ ರೆಡ್ಯೂಸಸ್ ನಿಮಗೆ ಅದಿರೋದು. ಆದರೆ ವಿತ್ ರೆನ್ಯೂಬಲ್ ಸೋರ್ಸಸ್ ಸೋಲಾರ್ ಅಥವಾ ವಿಂಡ್ ಏನಾದರೂ ಆದರೆ ನಿಮಗೆ ಆ ಇನರ್ಷಿಯಾ ಇರಲ್ಲ. ಸೊ ಅದರದ ಪ್ರಾಬ್ಲಮ್ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಇನ್ US ಗ್ರಿಡ್ ಇಸ್ ಲೈಕ್ more than 100 years old. So it is still not, it won't be capable enough to withstand any kind of adversity or negative impact that happen. So other cost is also an important factor. You cannot just change everything into which will work for power electronics based systems also. ಆದಷ್ಟು ಕಡಿಮೆ ಪ್ರೈಸ್ ಅಲ್ಲಿ how can you upgrade the system infrastructure. So ಅದರ ಮೇಲೆ most of the focus will be in another 10-20 years at least. Sure. Thanks for your time Anudeep. ನೀವು ಇಷ್ಟೋ ತನಕ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ರಿಸರ್ಚ್ ಫೀಲ್ಡ್ ಅಲ್ಲಿ ಏನೇನು ಆಗ್ತಾ ಇದೆ ಮತ್ತೆ ನಿಮ್ಮ ಡೇ ಟು ಡೇ ವರ್ಕ್ ಯಾವ ಥರ ಇದೆ ಅಂತ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀರಾ. ಇದರಿಂದ ಇದು ನೋಡ್ತಾ ಇರೋರ್ಗೂ ಪ್ರಾಬ್ಲಿ ಒಂದು ಸ್ಪಾರ್ಕ್ ಬರ್ಬೋದು, ರಿಸರ್ಚ್ ಅಲ್ಲಿ ಇಷ್ಟೆಲ್ಲ ಎಕ್ಸೈಟಿಂಗ್ ಥಿಂಗ್ಸ್ ಇದ್ರೆ ಲೆಟ್ ಮೀ ಗೋ ಟುವರ್ಡ್ಸ್ ಇಟ್ ಅಂತ.
ಥ್ಯಾಂಕ್ಸ್ ಫಾರ್ ದಟ್ ಅಂಡ್ ಆಲ್ಸೋ ಫ್ಯೂಚರ್ ನ ಪ್ರಾಮಿಸಿಂಗ್ ಆಗಿ ಹೇಳಿದೀರಾ. ಎಸ್, ದೇರ್ ಇಸ್ ಆಪ್ಟಿಮಿಸ್ಟಿಕ್ ಫ್ಯೂಚರ್ ಲೈಯಿಂಗ್ ಹೆಡ್ ಅಂತ. Definitely, Thank you definitely. so much for spending time with us. It was lovely talking to you. On Thank final you. note, ನೀವು ಕಲಿಯೋಣ ಬಗ್ಗೆ ಏನಾರ ಹೇಳ್ಬೇಕು ಅಂದ್ರೆ ವರ್ಡ್ ಆರ್ ಟು you can Oh yeah, of course. Well, first, thank you for the time, and it was pleasure talking to you. And Kalyonan, I have already ನಾನು ಒಂದು 2-3 courses ನೋಡಿದ್ದೀನಿ, and I was looking at it. It's pretty interesting, and main thing ಏನಂದ್ರೆ ಸುಮಾರು ಜನಕ್ಕೆ they want to understand in a easy language, and mother tongue ಕನ್ನಡ ಆಗಿರೋದ್ರಿಂದ there has been several research papers which say that mother tongue native language ಅಲ್ಲಿ ಕಲಿತ್ರೇನೆ ನಿಮ್ಗೆ ಇನ್ನ ಜಾಸ್ತಿ ಆಗುತ್ತೆ ನಿಮ್ಮ ಇರೋದಕ್ಕೆ. ನಾವು ಆಲ್ಮೋಸ್ಟ್ ಏನೇ ನಾವು ವಾಟ್ ಎವರ್ ವಿ ಸ್ಟಡಿ, ನಾವು ಇಂಗ್ಲಿಷ್ ಇಂದ ಆಲ್ಮೋಸ್ಟ್ ವಿ ಕೈಂಡ್ ಆಫ್ ಕನ್ವರ್ಟ್ ಟ್ರಾನ್ಸ್ಲೇಟ್ ಇಂಟು ಕನ್ನಡ ಆರ್ ವಾಟ್ ಎವರ್ ಮದರ್ ನೇಟಿವ್ ಲ್ಯಾಂಗ್ವೇಜ್, ಅಂಡ್ ದೆನ್ ನೀವು ಅದನ್ನ ಅರ್ಥ ಮಾಡ್ಕೊಂತೀರಾ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ವಿ ಆರ್ ಮಿಸಿಂಗ್ ರೈಟ್ ನೌ. ಎಷ್ಟೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಎಜುಕೇಶನ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಬಟ್ ದಿಸ್ ಇಸ್ ಒನ್ ಆಫ್ ಅ ಯೂನಿಕ್ ಸ್ಪೇಸ್ ವೇರ್ I can learn in the language that I need and I should be. Thank you so much, Anudeep. ನಿಮ್ಮ kind words ಗೆ thanks for sharing all your knowledge as well. ಮತ್ತೆ ಈ ತರ ಫೋರಮ್ಸ್ ಅಲ್ಲಿ ಸಿಗ್ತಾ ಇರಿ, ನಿಮ್ ನಾಲೆಡ್ಜ್ ನ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ I'm saying bye for now. Let's connect again. Thank you. Sure. Okay, thanks, Deepak. Take care. Bye. ಇದೇ ರೀತಿ ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.